ಚುನಾವಣೆಯ ಒಂದು ಭಾಗದ ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ ಎಂದ ಸಿಜೆಐ. ಹೇಮಂತ್ ಬಿಸ್ವ ಶರ್ಮಾ ವಿರುದ್ಧದ ಪಾಯಿಂಟ್ ಬ್ಲಾಂಕ್ ವಿಡಿಯೋ ಕುರಿತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ಗೆ ತುರ್ತು ಅರ್ಜಿ. ಮುಸ್ಲಿಮರ ಮೇಲಿನ ಹಿಂಸಾಚಾರಕ್ಕೆ ಪ್ರೇರೇಪಿಸಲಾಗಿದೆ ಅಂತ ಆರೋಪಿಸಲಾದ ಆಕ್ರೋಶ ವ್ಯಕ್ತವಾದ ಬಳಿಕ ಅಳಿಸಲಾದ ವಿಡಿಯೋಗೆ ಸಂಬಂಧಿಸಿ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಡಪಕ್ಷಗಳ ನಾಯಕರು ಮಂಗಳವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಿಪಿಐ ಹಾಗೂ ಸಿಪಿಎಂ ನಾಯಕರ ಪರವಾಗಿ ಹಿರಿಯ ವಕೀಲ ನಿಜಾಮ್ ಪಾಷಾ ತುರ್ತು ವಿಚಾರಣೆ ಕೋರಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ಅರ್ಜಿಯನ್ನ ದಾಖಲಿಸಿಕೊಳ್ತು. ಸುಪ್ರೀಂ ಕೋರ್ಟ್ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಜೋಯ್ಮಾಲ್ಯಾ ಬಾಗ್ಚಿ ಹಾಗೂ ಎನ್ವಿ ಅಂಜಾರ್ಯಾ ಇದ್ರು. ಅರ್ಜಿದಾರರ ಪರ ವಕೀಲ ನಿಜಾಮ್ ಪಾಷಾ ಸಂಬಂಧಿತ ವಿಡಿಯೋ ಕುರಿತು ದೂರುಗಳನ್ನು ಸಲ್ಲಿಸಿದ್ದರೂ ಇದುವರೆಗೂ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಅಂತ ನ್ಯಾಯಾಲಯದ ಗಮನಕ್ಕೆ ತಂದರು. ಅಸ್ಸಾಂ ಮುಖ್ಯಮಂತ್ರಿ ನೀಡಿದ ಪ್ರಚೋದನಕಾರಿ ಹೇಳಿಕೆಗಳು ಹಾಗೂ ಇತ್ತೀಚೆಗೆ ಹಂಚಿಕೆಯಾಗಿದ್ದ ವಿಡಿಯೋ ಕುರಿತು ತುರ್ತು ಹಸ್ತಕ್ಷೇಪ ಅಗತ್ಯವಿದೆ ಅಂತ ಅವರು ವಾದ ಮಂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯ ನ್ಯಾಯಮೂರ್ತಿಗಳು ಇಂತಹ ಅರ್ಜಿಗಳು ಸಾಮಾನ್ಯವಾಗಿ ಚುನಾವಣಾ ಸೀಸನ್ ಬಂದಾಗಲೇ ಕಾಕತಾಳೀಯವೇನೋ ಅನ್ನುವಂತೆ ಅದೇ ಸಮಯಕ್ಕೆ ಸರಿಯಾಗಿ ಬರುತ್ತೆ ಅಂತ ಉಲ್ಲೇಖಿಸಿದ್ರು. ಚುನಾವಣೆಗಳು ಸಮೀಪಿಸಿದಾಗ ಚುನಾವಣೆಯ ಒಂದು ಭಾಗವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಡಲಾಗುತ್ತೆ. ಈ ಅರ್ಜಿಯನ್ನ ನಾವು ವಿಚಾರಿಸಿ ದಿನಾಂಕವನ್ನ ನಿಗದಿಪಡಿಸುತ್ತೇವೆ ಅಂತ ಅವರು ಹೇಳಿದ್ರು. ವಿವಾದಕ್ಕೆ ಕಾರಣವಾದ ವಿಡಿಯೋವನ್ನ ಫೆಬ್ರವರಿ 7ರಂದು ಅಸ್ಸಾಂನ ಬಿಜೆಪಿಯ ಅಧಿಕೃತ ಎಕ್ಸ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿತ್ತು. ಪಾಯಿಂಟ್ ಬ್ಲಾಂಕ್ ಶಾಟ್ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದ ಎಐ ರಚಿತ ಆ ವಿಡಿಯೋ ಕ್ಲಿಪ್ನಲ್ಲಿ ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವ ಶರ್ಮಾ ರೈಫಲ್ ಹಿಡಿದು ಗುಂಡು ಹಾರಿಸುತ್ತಿರುವಂತೆ ತೋರಿಸಲಾಗಿತ್ತು. ಅವರಲ್ಲಿ ಒಬ್ಬರು ಟೋಪಿಯನ್ನ ಧರಿಸಿದ್ದರೆ ಮತ್ತೊಬ್ಬರಿಗೆ ಗಡ್ಡವಿರುವಂತೆ ಚಿತ್ರಿಸಲಾಗಿತ್ತು. ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಪ್ರತಿಕ್ರಿಯೆ ಹುಟ್ಟುಹಾಕಿತ್ತು. ಎಐ ರಚಿತ ವಿಡಿಯೋ ಬಳಸಿಕೊಂಡು ಕೋಮು ದ್ವೇಷ ಪ್ರಚೋದನೆ ಮಾಡ್ತಿದ್ದಾರೆ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪಿಸಿದ್ರು. ಬಳಿಕ ಬಿಜೆಪಿ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಿಂದ ವಿಡಿಯೋವನ್ನ ಅಳಿಸಿ ಹಾಕಿತ್ತು. ಈ ಕುರಿತು ಮಾಧ್ಯಮಗಳು ಪ್ರಶ್ನಿಸಿದಾಗ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ ನನಗೆ ಆ ವಿಡಿಯೋ ಕುರಿತು ಮಾಹಿತಿ ಇಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.